ರಜತ್ ಪಾಟಿದಾರ್ ಈಗ ಕ್ರಿಕೆಟ್ ಲೋಕದ ಸ್ಟಾರ್. ಮಧ್ಯಮ ಕ್ರಮಾಂಕದಲ್ಲಿ ಆಡೋ ಪಾಟಿದಾರ್ ಈಗ ಆರ್ಸಿಬಿ ಟೀಮ್ನ ಸಾರಥಿಯಾಗಿದ್ದಾರೆ. 2025ರಲ್ಲಿ ಆರ್ಸಿಬಿ ಕ್ಯಾಪ್ಟನ್ ಆಗಿ ತಂಡವನ್ನ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ರಜತ್ ನಾಯಕತ್ವದಲ್ಲಿ ಬೆಂಗಳೂರು ತಂಡ ಉತ್ತಮ ಪ್ರದರ್ಶನ ನೀಡಿದೆ. ಬ್ಯಾಟಿಂಗ್, ಬೌಲಿಂಗ್ ಎರಡರಲ್ಲೂ ಟೀಮ್ ಬಲಿಷ್ಠವಾಗಿದೆ. ಇದೀಗ ವರ್ಷದಿಂದ ವರ್ಷಕ್ಕೆ ಪಾಟಿದಾರ್ ಇನ್ಕಮ್ ಡಬಲ್ ಆಗ್ತಿದೆ. ಅಂದಹಾಗೆ ರಜತ್ ಆದಾಯ ಎಷ್ಟು, ಆದಾಯ ಮೂಲ ಯಾವುದು, ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರೀಸ್ಗೆ ಎಂಟ್ರಿ ಕೊಡ್ತಿದ್ದಂತೆ ಸ್ಫೋಟಕ ಬ್ಯಾಟಿಂಗ್ ಮಾಡೋದ್ರಲ್ಲಿ ರಜತ್ ಪಾಟಿದಾರ್ ಎಕ್ಸ್ಪರ್ಟ್. ಮಿಡಲ್ ಓವರ್ಗಳಲ್ಲಿ ಆರ್ಸಿಬಿ ಆಪತ್ ಬಾಂಧವ. ಫಾಸ್ಟ್ ಆಗಿ ರನ್ ಕಲೆ ಹಾಕೋ ಪಾಟಿದಾರ್ ಎದುರಾಳಿಗಳ ಪ್ಲಾನ್ ಉಲ್ಟಾ ಮಾಡೋದ್ರಲ್ಲಿ ನಿಸ್ಸೀಮರು. ತಮ್ಮ ಅದ್ಭುತ ಆಟದಿಂದಲೇ ಗಮನ ಸೆಳೆದ ಪಾಟಿದಾರ್ ಈಗ ಅಭಿಮಾನಿಗಳ ಮನಗೆದ್ದಿದ್ದಾರೆ. ಇದೀಗ ರಜತ್ ವೈಯಕ್ತಿಕ ಜೀವನ, ಅವರ ಆದಾಯದ ಬಗ್ಗೆ ತಿಳಿದುಕೊಳ್ಳಲು ಅವರ ಅಭಿಮಾನಿಗಳು ಉತ್ಸುಕರಾಗಿದ್ದಾರೆ. ಅಂದಹಾಗೆ ರಜತ್ ಪಾಟಿದಾರ್ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜೂನ್ 1, 1993ರಲ್ಲಿ ಜನಿಸ್ತಾರೆ. ಅವರ ಪೂರ್ತಿ ಹೆಸರು ರಜತ್ ಮನೋಹರ್ ಪಾಟಿದಾರ್. ರಜತ್ ಪಾಟಿದಾರ್ ಅವರ ತಂದೆ ಹೆಸರು ಮನೋಹರ್ ಪಾಟಿದಾರ್, ತಾಯಿ ಗೃಹಿಣಿ. ರಜತ್ಗೆ ಮಹೇಂದ್ರ ಪಾಟಿದಾರ್ ಮತ್ತು ಸುನಿತಾ ಪಾಟಿದಾರ್ ಎಂಬ ಸಹೋದರ ಸಹೋದರಿಯರಿದ್ದಾರೆ. ಅವರ ತಂದೆ ಮನೋಹರ್ ಪಾಟಿದಾರ್ ಇಂದೋರ್ನಲ್ಲಿ ಉದ್ಯಮಿ ಆಗಿದ್ದಾರೆ. ರಜತ್ ಪಾಟಿದಾರ್ ತಮ್ಮ 8ನೇ ವಯಸ್ಸಿನಲ್ಲಿ ಕ್ರಿಕೆಟ್ ಆಡಲು ಪ್ರಾರಂಭಿಸಿದ್ರು. ಈ ಸಂದರ್ಭದಲ್ಲಿ ರಜತ್ ಹಾಫ್ ಸ್ಪಿನ್ ಬೌಲರ್ ಆಗಿದ್ರು. ಅಂಡರ್ 15 ಹಂತದ ನಂತರ ಅವರು ಹೆಚ್ಚು ಬ್ಯಾಟಿಂಗ್ ಕಡೆ ಗಮನ ಹರಿಸಿದ್ರು. ಅವಕಾಶ ಸಿಕ್ಕಾಗಲೆಲ್ಲ ಅಬ್ಬರಿಸಿದ ಪಾಟಿದಾರ್ ಕಠಿಣ ಪರಿಶ್ರಮದಿಂದ ಟೀಮ್ ಇಂಡಿಯಾದಲ್ಲಿ ಆಡೋ ಕನಸನ್ನು ನನಸಾಗಿಸಿಕೊಂಡ್ರು. 2015ರಲ್ಲಿ ಮಧ್ಯಪ್ರದೇಶದ ರಣಜಿ ತಂಡದಲ್ಲಿ ಆಡೋ ಮೂಲಕ ತಮ್ಮ ಕ್ರಿಕೆಟ್ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ ಪಾಟಿದಾರ್ 2018ರ ರಣಜಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶದ ತಂಡದ ಪರವಾಗಿ ಅತ್ಯಧಿಕ ರನ್ ಗಳಿಸಿದ ಆಟಗಾರನಾಗಿ ಗುರುತಿಸಿಕೊಂಡಿದ್ರು. ಬಳಿಕ 2021ರಲ್ಲಿ IPLಗೆ ಸೆಲೆಕ್ಟ್ ಆಗ್ತಾರೆ. ಆರ್ಸಿಬಿ ಫ್ರಾಂಚೈಸಿ 20 ಲಕ್ಷಕ್ಕೆ ರಜತ್ ಪಾಟಿದಾರ್ ಅವರನ್ನ ಖರೀದಿಸುತ್ತೆ. ಆದ್ರೆ 2022ರ ಹರಾಜು ಪ್ರಕ್ರಿಯೆಯಲ್ಲಿ ಪಾಟಿದಾರ್ ಮಾರಾಟವಾಗದೆ ಉಳಿದಿದ್ರು. ಆದ್ರೆ ಲವ್ಲಿತ್ ಸಿಸೋಡಿಯಾ ಅನಿರೀಕ್ಷಿತವಾಗಿ ಗಾಯಗೊಂಡ ಕಾರಣಕ್ಕೆ ರಜತ್ ಪಾಟಿದಾರ್ ಮತ್ತೆ ಆರ್ಸಿಬಿ ತಂಡವನ್ನ ಸೇರಿಕೊಂಡಿದ್ರು. 21 ಡಿಸೆಂಬರ್ 2023ರಲ್ಲಿ ರಜತ್ ಪಾಟಿದಾರ್ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ತಮ್ಮ ಚೊಚ್ಚಲ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವನ್ನಾಡಿದ್ರು. ಅದೇ ರೀತಿ 2 ಫೆಬ್ರವರಿ 2024ರಲ್ಲಿ ಇಂಗ್ಲೆಂಡ್ ತಂಡದ ವಿರುದ್ಧ ರಜತ್ ಪಾಟಿದಾರ್ ಅವರು ಚೊಚ್ಚಲ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯವನ್ನಾಡಿದ್ರು. ಇದೀಗ ಪಾಟಿದಾರ್ ಉತ್ತಮ ಪರ್ಫಾರ್ಮೆನ್ಸ್ ಜೊತೆಗೆ ಅವರ ಆದಾಯ ಕೂಡ ವರ್ಷದಿಂದ ವರ್ಷಕ್ಕೆ ಡಬಲ್ ಆಗ್ತಿದೆ. ರಜತ್ ಪಾಟಿದಾರ್ ಕ್ರಿಕೆಟ್ನಿಂದ ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಅವರ IPL ವೇತನ ಹೆಚ್ಚಿರೋದೇ ಇದಕ್ಕೆ ಸಾಕ್ಷಿ. IPL 2021ರಲ್ಲಿ ರಜತ್ ಮೂಲ ಬೆಲೆ 20 ಲಕ್ಷ ರೂಪಾಯಿಗೆ ಸೇಲ್ ಆಗಿದ್ರು. ನಂತರ 2023ರ ಆವೃತ್ತಿಯಲ್ಲಿ 20 ಲಕ್ಷ ರೂಪಾಯಿಗೆ ಆರ್ಸಿಬಿ ಫ್ರಾಂಚೈಸಿ ಖರೀದಿಸಿತ್ತು. ಆದ್ರೆ 2024ರಲ್ಲಿ ಆರ್ಸಿಬಿ 50 ಲಕ್ಷ ರೂಪಾಯಿಗೆ ಉಳಿಸಿಕೊಂಡಿತ್ತು. ಆದ್ರೆ ಈ ಬಾರಿ ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ ಫ್ರಾಂಚೈಸಿ ಪಾಟಿದಾರ್ ಅವರಿಗೆ ಸುಮಾರು 11 ಕೋಟಿ ರೂಪಾಯಿ ನೀಡಿ ಉಳಿಸಿಕೊಂಡಿತ್ತು. ಇದು ಕೂಡ ಅವರ ಆದಾಯ ಗಳಿಕೆ ಹೆಚ್ಚಲು ಕಾರಣವಾಗಿದೆ. BCCIನ ಗ್ರೇಡ್ C ಒಪ್ಪಂದದ ಭಾಗವಾಗಿರುವ ರಜತ್ ಪಾಟಿದಾರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತವನ್ನ ಪ್ರತಿನಿಧಿಸುವ ಮೂಲಕ ವಾರ್ಷಿಕ 1 ಕೋಟಿ ರೂಪಾಯಿ ಗಳಿಸಿದ್ದಾರೆ. ಟೆಸ್ಟ್ ಪಂದ್ಯಕ್ಕೆ 15 ಲಕ್ಷ ರೂಪಾಯಿ ಹಾಗೆ ಏಕದಿನ ಪಂದ್ಯಕ್ಕೆ 6 ಲಕ್ಷ ರೂಪಾಯಿ ಸಂಭಾವನೆ ಪಡಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲ ಕಂಪನಿಯ ಜಾಹೀರಾತು ಮೂಲಕವೂ ಪಾಟಿದಾರ್ ಹಣ ಗಳಿಸಿದ್ದಾರೆ. ಇದೀಗ ಪಾಟಿದಾರ್ ವಾರ್ಷಿಕ ಆದಾಯ 16ರಿಂದ 18 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಒಟ್ಟಿನಲ್ಲಿ ರಜತ್ ಪಾಟಿದಾರ್ ಅವರ ಕ್ರಿಕೆಟ್ ಜೀವನದ ಹಲವು ಏಳು ಬೀಳುಗಳನ್ನ ಕಂಡಿದ್ದು ಇದೀಗ ಆರ್ಸಿಬಿ ಅಂತಹ ಜನಪ್ರಿಯ ಫ್ರಾಂಚೈಸಿ ತಂಡದ ನಾಯಕರಾಗೋ ಮೂಲಕ ತಾವೊಬ್ಬ ಕ್ರಿಕೆಟ್ ಲೋಕದ ಸ್ಟಾರ್ ಆಟಗಾರ ಎಂಬುದನ್ನ ಸಾಬೀತುಪಡಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ರಜತ್ ಪಾಟಿದಾರ್ ಅವರ ಕ್ರಿಕೆಟ್ ಜೀವನವು ಹಲವು ಏಳು ಬೀಳುಗಳನ್ನ ಕಂಡಿದೆ. ಇದೀಗ ಆರ್ಸಿಬಿ ಅಂತಹ ಜನಪ್ರಿಯ ಫ್ರಾಂಚೈಸಿ ತಂಡದ ನಾಯಕನಾಗೋ ಮೂಲಕ ತಾವೊಬ್ಬ ಕ್ರಿಕೆಟ್ ಲೋಕದ ಸ್ಟಾರ್ ಆಟಗಾರ ಎಂಬುದನ್ನ ಸಾಬೀತು ಮಾಡಿಕೊಂಡಿದ್ದಾರೆ. ನಮಸ್ಕಾರ.